ಸುದ್ದಿ ಅನ್ನುವಂಥದ್ದು ಇಡೀ ಮಾಧ್ಯಮಗಳಲ್ಲಿ ಬೇರೆ ರೀತಿಯಾಗಿ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇತ್ತು. ಅಲ್ಲಿ ನಿರೂಪಕರು ಹಾಕುವಂತಹ ಈ ವೇಷಭೂಷಣಗಳಾಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗೆಲ್ಲ ಇತ್ತು. ಈಗ ಜ್ಞಾಪಕ ಮಾಡ್ಕೊಂಡ್ರೆ ಸುದ್ದಿಯನ್ನ ಏನ್ ಹೇಳಿ, ಪ್ರತಿಯೊಬ್ಬ ಆಂಕರ್ಗಳು ಕೂಡ ತಾವು ನೇರವಾಗಿ ದೇವಲೋಕದಿಂದ ಇಳಿದು ಈ ಭೂಮಿಗೆ ಬಂದ ಭಗವಂತ ತಾವು ಅಂತ ನಂಬಿದ್ದಾರೆ. ಅವರ ಅಹಂಕಾರ ಇದೆಯಾ, ನೀವು ಅಗ್ರೆಸಿವ್ ಆದ ಪ್ರಶ್ನೆಗಳನ್ನ ಕೇಳೋದು. ಆದ್ರೆ ಇವತ್ತಿನ ದಿನ ನೀವು ಮಾಧ್ಯಮ ದುರಹಂಕಾರ ಅನ್ನಿ, ಅಹಂಕಾರ ಅನ್ನಿ, ಪ್ರತಿಯೊಬ್ಬ ಆಂಕರ್ಗಳು ಕೂಡ ಬಂದು ಕ್ಯಾಮ್ರಾ ಮುಂದೆ ಕುಳಿತ ತಕ್ಷಣ ಅದು ಒಬ್ಬ ಆಂಕರ್ ಅನ್ನ ನೀವು ಆಂಕರ್ ಮಾಡ್ತೀರಿ, ನಿಮ್ಮನ್ನ ನೋಡಿದಾಗ ನೋಡುಗರಿಗೆ ಹಿಂಸೆ ಹಾಕೂಡ್ದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಬಾಡಿ ಲ್ಯಾಂಗ್ವೇಜ್ ಶುಡ್ ಸಿಂಕ್ರನೈಸ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಧ್ವನಿಯ ಜೊತೆ ಸಿಂಕ್ರನೈಸ್ ಆಗಬೇಕು. ಧ್ವನಿಗೆ ಒಂದು ಏರ್ ಇಳ್ತಬೇಕು. ಆಯ್ತು, 2 ವರ್ಷ ಆಗೋದು ಬೇರೆ ಬೇರೆ ಕಾರಣಕ್ಕೆ ಹೋಗ್ಬಿಟ್ಟು ನನಗೆ ಪ್ರಮೋಷನ್ ಕೊಟ್ಬಿಟ್ಟು ಏಷ್ಯಾನೆಟ್ ಗ್ರೂಪ್ ಡೈರೆಕ್ಟರ್ ಮಾಡಿದ್ರು. ಸೊ ನನಗೆ ಬೇಜಾರು, ನಾನು ಯಾಕಪ್ಪ ಇದೆಲ್ಲ ನನ್ನ ಮಗಂದು. ನಾನು ಐ ಎಮ್ ಎ ನ್ಯೂಸ್ ಮ್ಯಾನ್, ಐ ಲವ್ ಇಟ್, ಐ ಆಮ್ ನಾಟ್ ಎ ಅಡ್ಮಿನಿಸ್ಟ್ರೇಟಿವ್ ಪರ್ಸನ್. ಸೊ ಆದರೂ ಕೂಡ ನಾನು ಡೈರೆಕ್ಟರ್ ಮಾಡಿಬಿಟ್ರು, ಇದಾಗ್ಬಿಟ್ರು ಒಂದು ಸ್ವಲ್ಪ ಕಡೆ ಬೇಜಾರಾಯಿತು ಬೇರೆ ಬೇರೆ ಕಾರಣಕ್ಕಾಗಿ. ಐ ಲೆಫ್ಟ್ ದ್ಯಾಟ್. ಅದನ್ನು ಬಿಡೋ ಹೊತ್ತಿಗೆ ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಸಮಯ ಚಾನಲ್ ಇತ್ತು, ಅವರು ನನ್ನ ಚಾನಲಿಗೆ ಬಂದ್ಬಿಡ್ರಿ, ನಡ್ಸಕ್ಕಾಗ್ತಾ ಇಲ್ಲ, ಬನ್ನಿ 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 ಅಂದರು. ಸೊ ನಾನು ಸತೀಶ್ ಜಾರಕಿಹೊಳಿ ಬಟ್ ಐ ಟುಕ್ ಓವರ್ ಸಮಯ ಚಾನಲ್. ಸೊ ಅದು ಸ್ವಲ್ಪ ದಿವಸ ನಡೆಸೋದಕ್ಕೆ ಮತ್ತೆ ಏನೇನೋ ಡೆವಲಪ್ಮೆಂಟ್ಗಳಾಯಿತು. ಏನು ಮಾಡೋದು ಅನ್ನೋ ಹೊಟ್ಟೊತ್ತಿಗೆ ನಾನು ಅವ್ರಿಗೆ ಹೇಳ್ಬಿಟ್ಟೆ, ನಾನು ಬಿಟ್ಬಿಡ್ತೀನಿ, ನನಗೆ ಆಗಲ್ಲ ಅಂತ. ಸೊ ಸಮಯ ಬಿಟ್ಟೆ. ಮತ್ತು ಅಷ್ಟೊತ್ತಿಗೆ ಒಂದು ತಮಿಳ್ ಸೀರಿಯಲ್ ಮಾಡಿದೆ ಜಯಾ ಟಿವಿಗೆ. ಇಟ್ ವಾಸ್ ನಂಬರ್ 1 ತಮಿಳ್ ಸೀರಿಯಲ್ ಇನ್ ಜಯಾ ಟಿವಿ. ಐ ಡಿಡ್ ಇಟ್ ಸಮ್. ನಂತರ ಮತ್ತೆ ಚಾನಲ್ ಮಾಡೋಣ ಅಂತ ಓಡಾಡೋಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಸುದ್ದಿ ಟಿವಿ. ಸುದ್ದಿ ಟಿವಿ ನನ್ನ ಚಾನಲ್ಲು, ನನ್ನ ಮಗು ಅದು. ಇಟ್ ವಾಸ್ ಇನ್ ಸಕ್ಸಸ್ಫುಲ್ ಆಲ್ಸೋ. ವಿತಿನ್ ಎ ಸ್ಪ್ಯಾನ್ ಆಫ್ 1.5 years ಯು ಸಿ ದಟ್ ಅವರ್ ರೆವೆನ್ಯೂ ಕ್ರಾಸ್ 1 CR ಇತ್ತು. ಒಟ್ಟದ ಬೇರೆ ಬೇರೆ ರಾಜಕೀಯ ಪ್ರಶ್ನೆಗಳು, ಒತ್ತಡಗಳು, ಇನ್ನೊಂದು ಸುದ್ದಿ ಅನ್ನುವಂಥದ್ದು ಇಡೀ ಮಾಧ್ಯಮಗಳಲ್ಲಿ ಬೇರೆ ರೀತಿಯಾಗಿ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇತ್ತು. ಅಂದ್ರೆ ಸುದ್ದಿಯನ್ನು ನೀವು ಪ್ರಸಾರ ಮಾಡುವಂಥವೇ ಆಗಿರ್ಬೋದು, ಅಲ್ಲಿ ನಿರೂಪಕರು ಹಾಕುವಂತಹ ಈ ವೇಷಭೂಷಣಗಳಾಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗೆಲ್ಲ ಇತ್ತು. ಈಗ ಜ್ಞಾಪಕ ಮಾಡ್ಕೊಂಡ್ರೆ ಸುದ್ದಿಯನ್ನ ಏನ್ ಹೇಳ್ತೀವಿ? 2-3 ಇದೆ. ಒಂದು, ಇವತ್ತಿನ ಬಹುತೇಕ ಚಾನೆಲ್ಗಳೇನಿವೆ ಅವರು ಒಂದು ಮಠಾಧೀಶರಂತೆ ಇನ್ನೊಬ್ಬರಂತೆ ಉಪದೇಶ ಮಾಡುವ ಕಾಲಘಟ್ಟಕ್ಕೆ ಬಂದಿದೆ. ಒಂದು, ಪ್ರತಿಯೊಬ್ಬ ಆಂಕರ್ಗಳು ಕೂಡ ತಾವು ನೇರವಾಗಿ ದೇವಲೋಕದಿಂದ ಇಳಿದು ಈ ಭೂಮಿಗೆ ಬಂದ ಭಗವಂತ ತಾವು ಅಂತ ನಂಬಿದ್ದಾರೆ. ಅವರ ಅಹಂಕಾರ ಇದೆಯಾ, ನೀವು ಅಗ್ರೆಸಿವ್ ಆದ ಪ್ರಶ್ನೆಗಳನ್ನ ಕೇಳೋದು ಬೇರೆ. ನಾನು ನನ್ನ ಕರೆಯಲ್ಲಿ ಅಗ್ರೆಸಿವ್ ಆದ ಪ್ರಶ್ನೆಗಳನ್ನು ಕೇಳಿ ಹಲವಾರು ರಾಜಕಾರಣಿಗಳು ಬೇಸರ ಮಾಡಿದ್ದಿದೆ, ಇನ್ನೊಂದಿದೆ. ಆದರೆ ಇವತ್ತಿನ ದಿನ ನೀವು ಮಾಧ್ಯಮ ದುರಹಂಕಾರ ಅನ್ನಿ, ಅಹಂಕಾರ ಅನ್ನಿ, ಅದು ಅಪಾಯಕಾರಿ. ಇದು ಪ್ರತಿಯೊಬ್ಬ ಆಂಕರ್ಗಳು ಕೂಡ ಬಂದು ಕ್ಯಾಮ್ರಾ ಮುಂದೆ ಕುಳಿತ ತಕ್ಷಣ ಅವರ ಮಾತು, ಮಾತನಾಡುವ ರೀತಿ, ಪ್ರೆಸೆಂಟೇಷನ್. ಸುದ್ದಿಯಲ್ಲಿ ಮೂರು ವಿಚಾರಗಳಿರ್ತವೆ. ಒಂದು, ದ ಫಸ್ಟ್ ಥಿಂಗ್ ಈಸ್ ದ ಸಿಲೆಕ್ಷನ್ ಆಫ್ ದ ನ್ಯೂಸ್. ಯಾವುದು ಸುದ್ದಿ, ದಟ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಈಸ್ ದ ಟ್ರೀಟ್ಮೆಂಟ್, ಹೌ ಟು ಟ್ರೀಟ್ ದಟ್ ನ್ಯೂಸ್. ಓಕೆ ಫೈನ್, ಇಟ್ ಇಸ್ ಅ ನ್ಯೂಸ್. ಆ ನ್ಯೂಸ್ ಅನ್ನ ನೀವು ನೋಡುಗರಿಗೆ ಯಾವ ರೀತಿ ಕನ್ವೆ ಮಾಡ್ತೀರಿ, ದಟ್ ಇಸ್ ಸೆಕೆಂಡ್, ದ ಟ್ರೀಟ್ಮೆಂಟ್ ಆಫ್ ದ ನ್ಯೂಸ್. ಥರ್ಡ್ ಒನ್ ಇಸ್ ದ ಪ್ರೆಸೆಂಟೇಷನ್. ನೀವು ಪ್ರೆಸೆಂಟೇಷನ್ ಪ್ರಶ್ನೆ ಬಂದಾಗ ಆಂಕರ್ಗಳು ಬರ್ತಾರೆ. ದೇ ವಿಲ್ ಹ್ಯಾವ್ ಟು ಪ್ರೆಸೆಂಟ್ ದ ನ್ಯೂಸ್. ಅದು ಒಬ್ಬ ಆಂಕರ್ ಅನ್ನ ನೀವು ಆಂಕರ್ ಮಾಡ್ತೀರಿ, ನಿಮ್ಮನ್ನ ನೋಡಿದಾಗ ನೋಡುಗರಿಗೆ ಹಿಂಸೆ ಹಾಕೂಡ್ದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಬಾಡಿ ಲ್ಯಾಂಗ್ವೇಜ್ ಶುಡ್ ಸಿಂಕ್ರನೈಸ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಧ್ವನಿಯ ಜೊತೆ ಸಿಂಕ್ರನೈಸ್ ಆಗಬೇಕು. ಧ್ವನಿಗೆ ಒಂದು ಏರ್ ಇಳ್ತಬೇಕು.